ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ದೇಹ ಕರ್ತನಿಗೋಸ್ಕರವಾಗಿದೆ ಎಂಬುದಾಗಿ ನಾವು ಜೀವಿಸಬೇಕು. ಬಹಳ ಮುಖ್ಯ ಇದು. 1 ಕೊರಿಂಥ 6ನೇ ಅಧ್ಯಾಯ 12 ಮತ್ತು 13ರಲ್ಲಿ ನಾವು ನೋಡ್ತೇವೆ. ನಾವು ನಮ್ಮ ದೇಹವನ್ನು ಉಪಯೋಗಿಸುವುದರ ಬಗ್ಗೆ ಪೌಲನು ಮಾತಾಡ್ತಾನೆ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವತಂತ್ರವೇನೋ ಇದೆ, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವತಂತ್ರ ಉಂಟು, ಆದರೆ ನಾವು ಯಾವುದಕ್ಕೂ ಒಳಗಾಗುವುದಿಲ್ಲ ಎಂಬುದಾಗಿ ಪೌಲನು ಬರೀತಾನೆ. ಆಹಾರ ನಮ್ಮ ದೇಹಕ್ಕೆ ಅವಶ್ಯಕತೆಯಾಗಿದೆ, ಆದರೆ ನೀವು ದೇವರ ಸೇವಕನಾಗಬೇಕಂದ್ರೆ ನೀವು ನಿಮ್ಮ ದೇಹವನ್ನು ಆಹಾರಕ್ಕೆ ಒಳಗಾಗಲು ಬಿಡಬಾರದು. ನಿಮ್ಮ ನೀವು ಆಹಾರವನ್ನು ಹೆಚ್ಚಾಗಿ ಪ್ರೀತಿಸಿದರೆ ನೀವು ಅದಕ್ಕೆ ಒಳಗಾಗಿರ್ತೀರಿ ಎಂಬುದರ ಅರ್ಥ. ಆದರೆ ನೀವು ದೇವರಿಗೆ ಉಪಯುಕ್ತವಾದಂಥ ಒಂದು ಸೇವಕನಾಗಬೇಕಂತಂದರೆ ನೀವು ಯಾವುದಕ್ಕೂ ಗುಲಾಮರಾಗಬಾರದು. ನೀವು ಯಾವುದಕ್ಕೂ ಅಡಿಮೆಯಾಗಬಾರದು, ಅಡಿಯಾಳಾಗಬಾರದು. 1 ಕೊರಿಂಥ 6ನೇ ಅಧ್ಯಾಯ 15ರಲ್ಲಿ ನೀವು ನೋಡಿ, ಅಲ್ಲಿ ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದೋ? ಹೀಗಿರಲಾಗಿ ಕ್ರಿಸ್ತನ ಅಂಗಗಳನ್ನು ನಾವು ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗಿ ಮಾಡಬಹುದೋ? ಹಾಗೆ ಎಂದಿಗೂ ಮಾಡಬಾರದು. ಕರ್ತನು ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತಾನೆ. ಈ ದೇಹ ಕರ್ತನ ಕೊಟ್ಟಂಥದ್ದು, ಕರ್ತನಿಗೆ ಮಾತ್ರ ಮೀಸಲು ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕು. ಹಾಗೆ ಗ್ರಹಿಸುವುದು ಬಹಳ ಮುಖ್ಯ. ನಮ್ಮ ದೇಹವನ್ನು ನಾವು ಯಾವುದೇ ಅನೈತಿಕ ಉದ್ದೇಶಕ್ಕಾಗಿ ಉಪಯೋಗಿಸಬಾರದು. ನಮ್ಮ ಕಣ್ಣುಗಳನ್ನು, ನಮ್ಮ ನಾಲಿಗೆಯನ್ನು, ನಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ಕರ್ತನನ್ನು ಮೆಚ್ಚಿಸುವುದಕ್ಕಾಗಿ ಉಪಯೋಗಿಸಬೇಕು. ಇಲ್ಲಿ ಒಂದು ಅದ್ಭುತವಾದಂಥ ದೇವರ ವಾಗ್ದಾನ ನಮ್ಮ ದೇಹಕ್ಕಾಗಿದೆ. ಈ ವಾಗ್ದಾನ ನಾನು ಅನೇಕ ಸತ್ಯವೇದವನ್ನು ಓದುವಾಗೆಲ್ಲ ಗಮನಿಸ್ತೇನೆ. ದೇಹವು ಕರ್ತನಿಗೋಸ್ಕರವಿದೆ ಮತ್ತು ಕರ್ತನು ದೇಹಕ್ಕೋಸ್ಕರವಾಗಿದ್ದಾನೆ. 1 ಕೊರಿಂಥ 6ನೇ ಅಧ್ಯಾಯ 13. ನೀವು ಹೀಗೆ ಹೇಳಬೇಕು, ಕರ್ತನೇ ನನ್ನ ಕಣ್ಣು, ನನ್ನ ನಾಲಿಗೆ, ನನ್ನ ತಲೆಯಿಂದ ಪಾದದವರೆಗೆ ಎಲ್ಲವೂ, ಅಂದರೆ ನನ್ನ ಇಡೀ ದೇಹ ಸಂಪೂರ್ಣವು ನಿನ್ನದಾಗಿದೆ. ಆಮೇಲೆ ನಾವು ಪ್ರತಿದಿನ ಅರಿಕೆ ಮಾಡಬೇಕು, ಈ ದೇಹ ಕೇವಲ ಕರ್ತನಿಗೆ ಸ್ವಂತ. ಈ ಕಣ್ಣು ಕರ್ತನ ಕಾರ್ಯಗಳಿಗಾಗಿ ಸ್ವಂತ. ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲವೂ ಕರ್ತನಿಗೆ ಮಾತ್ರ ಸ್ವಂತ. ಕರ್ತನು ಸಂಪೂರ್ಣವಾಗಿ ನಿಮ್ಮ ದೇಹಕ್ಕಾಗಿ ಇರುವನು ಎಂಬುದು. ನೀವು ಎಷ್ಟು ಕಾಲ ಆತನ ಸೇವೆ ಮಾಡಲು ಈ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ತೀರೋ ಅಲ್ಲಿಯ ತನಕ ಕರ್ತನು ನಿಮ್ಮೊಟ್ಟಿಗಿರ್ತಾನೆ. ನಿಮ್ಮ ದೇಹವನ್ನು ಕಾಯಿಲೆಗೆ ಒಳಗಾಗದಂತೆಯೂ ಸಹ ಸಂರಕ್ಷಿಸ್ತಾನೆ ಕರ್ತನು. ಯಾವಾಗಂದರೆ ಈ ದೇಹವನ್ನು ಸಜೀವ ಯಜ್ಞವಾಗಿ ನಾವು ಕರ್ತನಿಗೆ ಒಪ್ಪಿಸಿಕೊಡುವುದು ಬಹಳ ಮುಖ್ಯ. 1 ಕೊರಿಂಥ 6ನೇ ಅಧ್ಯಾಯ 19ರಲ್ಲಿ ನಾವು ನೋಡ್ತೇವೆ. ಏನು? ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಆಲಯವಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. ಭಾಳ ಸ್ಪಷ್ಟ. ಈ ದೇಹ ನಮ್ಮದಲ್ಲ, ಇದು ನಮ್ಮ ಪ್ರಾಪರ್ಟಿ ಅಲ್ಲವೇ ಅಲ್ಲ. ಇದು ನಮ್ಮ ಸ್ವಂತ ಸ್ವತ್ತಲ್ಲ. ಕರ್ತನ ಕೊಟ್ಟಿರುವಂಥದ್ದು. ಕರ್ತನಿಗಾಗಿ ಮೀಸಲು, ಕರ್ತನಿಗಾಗಿ ಮೀಸಲು. ಈ ದೇಹ ಆಲಯವಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಈ ದೇಹ ಒಂದು ಆಲಯ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಕರ್ತನ ಮಾರ್ಗದಲ್ಲಿ ನಾವು ನಡೆಯೋಣ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡಪ್ಪ ದೇವರೇ. ಈ ದೇಹವನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವಪ್ಪ. ಯೇಸುವೆ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ನಮ್ಮ ಕುಟುಂಬಗಳು ಆಶೀರ್ವದಿಸಬೇಕು. ನಮ್ಮ ಕುಟುಂಬಗಳು ಸಾಕ್ಷಿಗಳಾಗಿರಬೇಕು.
ಪ್ರತಿದಿನ ದೇವರೇ ಆತ್ಮಸಾಕ್ಷಿಯ ಅನುಗುಣವಾಗಿ ನಡೆಯುವಂಥ ಕೃಪೆ ಕೊಡು. 7 ಲ್ಯಾಂಪ್ ಚಾನಲ್ ಜಗತ್ತಿನ ಮೂಲೆ ಮೂಲೆಗೆ ಹೋಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ.